ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. 3:15 ನಾವು ಎದ್ದಿದ್ದು. ಸೊ ಎದ್ದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ನಾನಿಲ್ಲಿ ರೈಸ್ಗೆ ಇಟ್ಟಿದ್ದೀನಿ. ಏನು ವಿಶೇಷ ಅಂದರೆ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಮುಂದೆ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ಸಾಂಬಾರಿತ್ತು, ಎಮರ್ಜೆನ್ಸಿಗೆ ಸಂಜೆ ಬಂದು ಆಗುತ್ತೋ ಇಲ್ವೋ ಅಂತ ಬಿಸಿ ಮಾಡ್ತಾ ಇದ್ದೀನಿ. ಫುಲ್ಲು ಕತ್ಲೆ ಆಗಿದೆ, ಇನ್ನೂ ಬೆಳಕೆ ಆಗಿಲ್ಲ. ಸೊ ಎಲ್ಲರೂ ಆರಾಮ್ಸೆ ಮಲಗಿದ್ದಾರೆ. ಫುಲ್ಲು ಕತ್ಲೆ ಆಗಿದೆ. ಇವತ್ತು ನಾವು ಅಲ್ಲಿ ಜಾತ್ರೆ ಇರೋದ್ರಿಂದ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ಒಳ್ಳೆಯದಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಇಲ್ಲಿ ನೈಟೇ ಮಡ್ಲಕ್ಕಿ ಎಲ್ಲ ಒಂದು ಕವರಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ಬೇಗ ಬೇಗ ಸ್ನಾನನೆಲ್ಲ ಮುಗಿಸಿ ಎಲ್ಲ ಹೊರಡಬೇಕು. ಆ್ಯಂಡ್ ನಾನಿವಾಗ ಸ್ನಾನನ ಮುಗಿಸ್ಕೊಂಡು ಬಂದೆ. ಮಾರ್ನಿಂಗ್ ಈ ಚಳಿಯಲ್ಲಿ ಬೆಳಗ್ಗೆನೇ ಸ್ನಾನ ಮಾಡಿದ್ರೆ ಒಂಥರ ಚಳಿ ಚಳಿ ಅಂತ ಅನ್ನಿಸ್ತಾ ಇದೆ. ಸೊ ಏನು ಮಾಡೋಕ್ಕೂ ಆಗಲ್ಲ. ಇವಾಗ ನಾನು ಬೇಗನೆ ಹೊರಡಬೇಕು. ನಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡು ಬೇಗನೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ನಾನು ಫಸ್ಟ್ ಬೇಗನೆ ಸ್ನಾನ ಮಾಡ್ಕೊಂಡು ಬಂದೆ. ಆ್ಯಂಡ್ ನೆಕ್ಸ್ಟು ನನ್ನ ಮಗ ಮತ್ತು ಹಸ್ಬೆಂಡ್ ಮಲಗಿದ್ದಾರೆ, ಅವ್ರನ್ನ ಎಬ್ಬಿಸ್ಬೇಕು. ಅವನಲ್ಲಿ ಶುಶಿ ಮಾಡ್ತಿದ್ದಾನೆ. ಎದ್ದೇಳ್ರಿ ಬೇಗ, ಟೈಮ್ ಆಯಿತು. ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ತುಂಬಾ ಮೈಲ್ಗೆಯಿಂದ ಹೋಗಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಸ್ಯಾರಿನ ನೆನ್ನೆನೇ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ಒಣಗಿಸಿಟ್ಟಿದ್ದೆ. ಆ್ಯಂಡ್ ನಾನು ಲಾಸ್ಟ್ ಟೈಮು ಬ್ಲೌಸ್ನ ಆಲ್ಟ್ರ್ ಮಾಡ್ಕೊಂಡಿದ್ದೆ. ಅದಾದರೂ ನಾನು ಇನ್ನೂ ಒಂದು ಸ್ಟಿಚ್ ಬಿಚ್ಚಬೇಕಾಗಿತ್ತು. ಇದನ್ನೆಲ್ಲ ನಾನು ನೆನ್ನೆನೇ ಮಾಡಿ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗನೆ ಈ ಸ್ಯಾರಿನ ಹಾಕ್ಕೊಂಡು, ಹೇರ್ಸು ಹಸಿ ಇರೋದ್ರಿಂದ ಹಾಗೆ ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಫೇಸ್ಗೆ ನಾನು ಜಸ್ಟ್ ಫೇರ್ ಆ್ಯಂಡ್ ಲವ್ಲಿನ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಲಿಪ್ ಲೈನರ್, ಲಿಪ್ಸ್ಟಿಕ್ನ ಹಾಕ್ಕೊಂಡು ಬಿಂದಿ ಇಟ್ಕೊಂಡ್ರೆ ನನ್ನ ಕಂಪ್ಲೀಟ್ ಮೇಕಪ್ ಮುಗಿಯುತ್ತೆ. ಸೊ ಮಾರ್ನಿಂಗಲ್ಲಿ ಚಳಿಯಲ್ಲಿ ಏನೂ ಬೇಡ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಹೇರ್ಸ್ ಕೂಡ ನಾನು ಏನೂ ಡ್ರೈ ಮಾಡ್ಕೊಂಡಿಲ್ಲ, ಹಾಗೆ ಒಂದು ಕ್ಲಿಪ್ನ ಹಾಕ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಬಂದು ಪರ್ಫ್ಯೂಮ್ ಇಲ್ಲದೆ ನಾನೆಲ್ಲೂ ಹೊರಗೆ ಹೋಗಲ್ಲ. ಸೊ ಇದನ್ನು ಹಾಕ್ಕೊಂಡು ಹಾಗೆ ಹೂವು ತಂದಿದ್ರು, ಹೂವನ್ನು ಕಟ್ಟಿಟ್ಕೊಂಡಿದ್ದೆ. ಸೀರೆ ಅಂದಮೇಲೆ ಹೂವು ಮುಡ್ಕೊಂಡೇ ಇದ್ದರೆ ಅದಕ್ಕೆ ಒಂದು ಕಳೆನೇ ಬರಲ್ಲ ಅಂತ. ಸೊ ಹಾಗಾಗಿ ಎಲ್ಲ ರೆಡಿ ಆಯಿತು. ನೋಡ್ತಾ ಇರ್ಬೋದು ಹೊರಗಡೆ ಬಂದೆ ನಾನು. ಫುಲ್ಲು ಕತ್ಲೆ ಆಗಿದೆ. ಎಲ್ಲರೂ ಆರಾಮ್ಸೆ ಮಲಗಿದ್ದಾರೆ. ದನಗಳು ಮಾತ್ರ ಎದ್ದಿದೆ ಇಲ್ಲಿ ನಮ್ಮೂರಲ್ಲಿ. ಈ ಒಂದು ಮಾರ್ನಿಂಗ್ ಚಳಿಯಲ್ಲಿ ಒಳ್ಳೆ ನಿದ್ದೆ ಎಲ್ಲರಿಗೂ, ಬೇಗ ಏಳೋಕ್ಕೆ ಆಗಲ್ಲ. ಆ್ಯಂಡ್ ನಾವೆಲ್ಲ ರೆಡಿ ಆಯಿತು. ಕಾರಿಗೆ ಅರಿಶಿನ ಕುಂಕುಮನೆಲ್ಲ ಹಚ್ಚಿ ಪೂಜೆ ಮಾಡ್ಕೊಂಡು ಹೋಗೋದು ಅದೊಂದು ಪದ್ಧತಿ ಅಂತ ಹೇಳ್ಬೋದು. ಯಾಕಂದರೆ ಹೋಗುವಾಗ ಏನು ಅಡೆತಡೆಗಳು ಆಗದೇ ಇರಲಿ ಅಂತ. ಸೊ ನಾವು ಹೊರಡುವಾಗ ತುಂಬಾ ಕತ್ಲೆ ಇತ್ತು. ಆ್ಯಂಡ್ ಹೋಗ್ತಾ 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 ಬೆಳಕು ಬಂತು. ನಾವು ಸ್ವಲ್ಪ ಮಲಗಿದ್ವಿ ಹೋಗ್ತಾ, ಆಮೇಲೆ ಎಚ್ಚರ ಆಯಿತು. ಸೊ ಬೆಳಕಾಗಿತ್ತು. ನೆಕ್ಸ್ಟ್ ಅಲ್ಲಿ ಟೀ ಕುಡಿಯೋಕ್ಕೆ ಅಂತ ಒಂದು ಕಡೆ ನಿಲ್ಲಿಸಿ ಟೀನೆಲ್ಲ ಕುಟ್ಕೊಂಡ್ರು. ನಾವಿಲ್ಲಿ ರಾಣಿಬೆನ್ನೂರಿಂದ ಮುಂದೆ ಚಳ್ಳಕೆರೆ ಅಂತ, ಅಲ್ಲಿ ವೀರಭದ್ರ ಸ್ವಾಮಿದು ಜಾತ್ರೆ ಮಾಡ್ತಾರೆ ಕಾರ್ತಿಕಕ್ಕೆ ವರ್ಷಕ್ಕೊಮ್ಮೆ. ದೇವಸ್ಥಾನಕ್ಕೆ ನಾವು ಬಂದ್ವಿ. ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾಗಿ ಇಷ್ಟ ಆಗಿದ್ದು ಅಂದರೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಫೋಟೋ ತೆಗಿಯೋಕ್ಕೆ ಬಿಡಲ್ಲ, ಫೋಟೋಸ್ ವಿಡಿಯೋಸ್ ಮಾಡೋಕ್ಕೆ ಬಿಡಲ್ಲ. ಸೊ ಈ ದೇವಸ್ಥಾನದಲ್ಲಿ ಯಾರೂ ಏನೂ ಹೇಳಿಲ್ಲ, ಆರಾಮ್ಸೆ ಫೋಟೋನ ತಗೊಳ್ಬೋದು, ವಿಡಿಯೋನು ಮಾಡ್ಕೊಳ್ಬೋದು ಅಂತ ನನಗೆ ತುಂಬ ಖುಷಿ ಆಯಿತು. ಅದಾದಮೇಲೆ ನಾವೊಬ್ಬರು ಮನೆಗೆ ಅಂತ ಬಂದ್ವಿ. ಅಲ್ಲಿ ಟೀನೆಲ್ಲ ಕುಡಿದು ಅವ್ರ ಮನೇಲಿ ಸ್ವಲ್ಪ ಹೊತ್ತು ಇದ್ದು ನೆಕ್ಸ್ಟು ದೇವಸ್ಥಾನಕ್ಕೆ ಹೋದ್ವಿ. ಅವ್ರ ಮನೆ ಹತ್ರನೇ ಇಲ್ಲಿ ದೇವಸ್ಥಾನ ಇರುತ್ತೆ. ಹಾಗಾಗಿ ನಾವು ಬೇಗನೆ ಬಂದಿದ್ದು, ಇಲ್ಲಿ ಮಡ್ಲಕ್ಕಿ ತೊಗೊಳಕ್ಕೆ ಬೇಗ ಆಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಜಾತ್ರೆದು ದೇವ್ರದ್ದು ಇದೆಲ್ಲ ನಡೀತಾ ಇತ್ತು. ಇಲ್ಲಿ ತುಂಬ ಚೆನ್ನಾಗಿತ್ತು. ವೀರಭದ್ರದ್ದು ಒಂದು ಕಥೆನ ಹೇಳ್ತಾಯಿದ್ರು. ಅವ್ರ ಸಂಭಾಷಣೆಗಳಾಗಿರ್ಬೋದು, ಡ್ಯಾನ್ಸು, ಹಾಡು, ಕುಣಿತಗಳೆಲ್ಲ ಮಾಡ್ತಾಯಿದ್ರು.
ವೀರಗಾಸೆಯ ಸಂಭಾಷಣೆನ ಕೇಳ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ, ನನಗೂ ತುಂಬಾ ಇಷ್ಟ ಆಯಿತು.
ಮನೆಯಿಂದ ಮಡ್ಲಕ್ಕಿನ ತಂದಿದ್ವಲ್ವ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾನಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಬಂದಿದ್ದ ವಿಷಯನ ಹೇಳ್ತೀನಿ. ನಾವಿಲ್ಲಿ ಬಂದಿದ್ದು ಯಾಕೆ, ಅಲ್ಲಿನ ಪದ್ಧತಿ ಏನು ಅಂತ ಹೇಳ್ತೀನಿ. ನಾವು ಮನೆಯಿಂದ ಮಡ್ಲಕ್ಕಿನ ತೊಗೊಂಡು ಬರ್ತೀವಲ್ವ, ಮೊದಲು ದೇವಸ್ಥಾನಕ್ಕೆ ಬಂದು ದೇವರಿಗೆ ಹಣ್ಣು ಕಾಯಿ ಮಾಡಿಸಿ ನಂತರ ಅಲ್ಲಿ ಪೂಜೆ ಎಲ್ಲ ಮುಗಿದ್ಮೇಲೆ ಮಡ್ಲಕ್ಕಿ ಹಾಕೋ ಶಾಸ್ತ್ರನ ಮಾಡ್ತಾರೆ. ಅಂದರೆ ನಮಗೇನಾದರೂ ಸಮಸ್ಯೆ ಇದ್ದರೆ, ಹರಕೆ ಇದ್ದರೆ, ಮನಸ್ಸಲ್ಲಿ ಕೇಳ್ಕೊಂಡಿದ್ದು ನಾವು ನೆರವೇರಬೇಕಂದ್ರೆ ಈ ರೀತಿ ಮಡ್ಲಕ್ಕಿನ ನಮ್ಮ ಮಡ್ಲಿಗೆ ಹಾಕ್ಸ್ಕೊಬೇಕು ಅನ್ನೋದು ಒಂದು ಹರಕೆ. ಎಕ್ಸ್ಪೆಷಲಿ ಇಲ್ಲಿ ಮಕ್ಕಳಾಗದೇ ಇದ್ದವರು ಈ ರೀತಿ ಹರಕೆನ ಹಾಕ್ಸ್ಕೊತಾರಂತೆ. ಅವರಿಗೆ ಮಕ್ಕಳು ಆಗಿರೋದು ತುಂಬ ಉದಾಹರಣೆಗಳು ಕೂಡ ಇದೆ. ಆ ಮಕ್ಕಳು ಆದಮೇಲೆ ಹರಕೆನ ಅವ್ರು ಏನು ಅಂದ್ಕೊಂಡಿರ್ತಾರಲ್ವ ಮನಸ್ಸಲ್ಲಿ, ಅದನ್ನು ಬಂದು ತೀರಿಸ್ಕೊಂಡ್ರೆ ಆಯಿತು ಜಾತ್ರೆಗೆ. ನೆಕ್ಸ್ಟು ಅವ್ರ ಜೊತೆಗೆ ಇನ್ನೂ ಕೆಲವೊಬ್ರಿಗೆ ಯಾರಿಗಾರಿಗೆ ಮಕ್ಕಳು ಆಗಬೇಕು, ಮಕ್ಕಳು ಬೇಕು ಅಂತ ಕಷ್ಟಪಡ್ತಿರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಮಡ್ಲಿಗೆ ಮಡ್ಲಕ್ಕಿನ ಹಾಕ್ಸ್ಕೊತಾರೆ. ಇಲ್ಲಿ ಇವರೇ ನಮ್ಮ ಕೈಯಲ್ಲಿರೋ ಮಡ್ಲಕ್ಕಿನ ತಗೊಂಡು ನಮ್ಮ ಮಡ್ಲಿಗೆ ಹಾಕಿ ನಮಗೆ ಆಶೀರ್ವಾದ ಮಾಡ್ತಾರೆ. ನಂತರ ನಮ್ಮ ಮನಸ್ಸಲ್ಲಿ ನಾವು ಮನೆದೇವರಿಗೆಲ್ಲ ಕೇಳಿಕೊಂಡು ನಿಮಗೆ ಏನು ಕೋರಿಕೆಗೆ ನೀವು ಬಂದಿದ್ದೀರಾ ಅದನ್ನು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅಂತ ಹೇಳಿ ನಮಗೆ ಆಶೀರ್ವಾದ ಮಾಡ್ತಾರೆ. ಸೊ ನಮ್ಮ ಹರಕೆ ಇಲ್ಲಿ ತೀರ್ತು ಅಂದಮೇಲೆ ನಾವು ಏನಾದರೂ ಕೊಡ್ತೀವಿ ಅಂತ ಹೇಳ್ಕೊಂಡ್ರೆ ಆಯಿತು. ಇಂಥದ್ದೇ ಅಂತ ಇಲ್ಲ, ನಮ್ಮ ಕೈಲಾದಷ್ಟು ಏನಾದರೂ ದಾನ ಕೂಡ ಮಾಡ್ಬೋದು. ಸೊ ಇದಿಷ್ಟು ಇಲ್ಲಿನ ಪದ್ಧತಿ ಆಗಿರುತ್ತೆ. ಇದು ನಮ್ಮ ಅಕ್ಕವರು 2 years ಬ್ಯಾಕ್ ಹೋಗಿ ಇಲ್ಲಿ ಈ ರೀತಿ ಮಾಡಿಸ್ಕೊಂಡು ಬಂದಮೇಲೆ ಅವರಿಗೆ ಮಗು ಆಗಿದೆ ಅನ್ನೋದು ಅವ್ರದ್ದೊಂದು ನಂಬಿಕೆ. ಸೊ ಅವರು ಇದನ್ನು ಹರಕೆ ಮಾಡ್ಕೊಂಡು ಬಂದಮೇಲೆ ಹರಕೆ ಏನು ಹೇಳ್ಕೊಂಡಿದ್ರಲ್ವ ಅದನ್ನು ತೀರ್ಸೋಕೆ ಅಂತ ಹೊರಟಿದ್ರು. ಸೊ ನನಗೂ ಇನ್ನೊಂದು ಬೇಬಿ ಆಗ್ತಾಯಿಲ್ಲ ಅಂತ ನಾನು ಟ್ರೈ ಮಾಡ್ತಾಯಿದ್ದೆ. ನೀನು ಬಂದು ಮಡ್ಲಕ್ಕೆ ಹಾಕ್ಸ್ಕೊ, ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅಲ್ಲಿ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಅವ್ರ ಮನೆಗೆ ಬಂದ್ವಿ. ಅಲ್ಲಿ ಪಾಪ ಅವರು ಎಲ್ಲರಿಗೂ ಉಪ್ಪಿಟ್ಟು ಮಂಡಕ್ಕಿ ಎಲ್ಲ ಮಾಡಿದರು. ಅದು ಮಾರ್ನಿಂಗ್ ತಿಂಡಿ ಎಲ್ಲ ಆಯಿತು. ನಾವು ಕೂಡ ಮನೆಯಿಂದ ರೈಸು ಮತ್ತು ಪುಳಿಯೋಗರೆನ ಮಾಡ್ಕೊಂಡು ಬಂದಿದ್ವಿ ಅಲ್ಲಿ ಕಲಿಸ್ಕೊಳ್ಳೋಣ ಅಂತ. ಸೊ ಅವ್ರ ಮನೇಲಿ ನಾವು ಕೂಡ ಅದನ್ನು ಕಲಿಸ್ತಾ ಇದ್ದೀವಿ, ಯಾಕಂದರೆ ಅದ್ರ ಜೊತೆಗೆ ಇದನ್ನು ಕೂಡ ಖಾಲಿ ಆಗಲಿ, ಯಾಕಂದರೆ ತುಂಬಾ ತೊಗೊಂಡು ಬಂದಿದ್ವಿ. ಆ್ಯಂಡ್ ಅವ್ರ ಮನೇಲಿ ಸುಮಾರು ಜನ ನೆಂಟರಲ್ಲ, ಬೇರೆ ಪರಿಚಯ ಇದ್ದವರು, ಮಕ್ಕಳಾಗಿರೋರು, ಮಕ್ಕಳು ಆಗಬೇಕು ಅಂತ ಹರಕೆ ಮಾಡ್ಕೊಳ್ಳೋಕ್ಕೆ ಬರೋರು ಸುಮಾರು ಜನ ಅವ್ರ ಮನೇಲಿ ಬಂದಿದ್ದರು. ಅವ್ರಿಗೆಲ್ಲರಿಗೂ ಅವ್ರು ತಿಂಡಿ ಊಟದ ವ್ಯವಸ್ಥೆ ಮಾಡಿದ್ರು. ಊಟ ಅಂದರೂ ಸಖತ್ತಾಗಿತ್ತು ಅವ್ರ ಕಡೆ ಊಟ. ಏನೇನೆಲ್ಲ ಹಾಕಿದ್ದಾರೆ, ತುಂಬ ಸ್ಪೆಷಲ್ಲು, ತುಂಬಾ ವೆರೈಟೀಸ್ನ ಮಾಡಿದರು. ಆ್ಯಂಡ್ ಇದ್ರ ಜೊತೆಗೆ ನಮ್ಮದು ಪುಳಿಯೋಗರೆ ಕೂಡ ಸ್ವಲ್ಪ ಹಾಕಿದರು. ಸೊ ಇಲ್ಲೆಲ್ಲ ಊಟನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ರಿಟರ್ನ್ ಆದ್ವಿ. ಅಂದರೆ ತಿಂಡಿ ದೇವ್ರದ್ದು ಮುಂದೆ ಹೋಗುತ್ತೆ ಅದು ಜಾತ್ರೆ, ಅದಾದಮೇಲೆ ನೀವು ಊಟ ಮಾಡಿಕೊಂಡೇ ಹೋಗಬೇಕು ಅಂತ ನಮ್ಮನ್ನು ಅಲ್ಲೇ ಉಳಿಸ್ಕೊಂಡಿದ್ರು. ಹಾಗಾಗಿ ನಾವು ಅಲ್ಲೇ ಸ್ವಲ್ಪ ಹೊತ್ತು ಇದ್ದು ಜಾತ್ರೆ ಅದು ಮುಂದೆ ಹೋದ್ಮೇಲೆ ಅವ್ರ ಮನೆಯಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ರಿಟರ್ನ್ ಆಗಿದ್ದು. ಸೊ ನಿಮಗೆ ಯಾರಿಗಾದರೂ ಮಕ್ಕಳು ಬೇಕು, ನಾವು ಈ ದೇವಸ್ಥಾನಕ್ಕೆ ಹೋಗಿ ಹರಕೆ ಮಾಡ್ಕೊಳ್ಬೇಕು ಅಂತ ಹೇಳೋರು ಇದ್ದರೆ ಇಲ್ಲಿ ಕಮೆಂಟ್ ಹಾಕ್ಬೋದು. ಸೊ ಇಲ್ಲಿ ಯಾವ ಊರು ಅಂದರೆ ರಾಣಿಬೆನ್ನೂರ ಹತ್ರ ಚಳ್ಳಕೆರೆ ಅಂತ. ಇದು ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ ಅನಿಸುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಾನು ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವರು ನಮಗೆ ತುಂಬಾ ಒಂದು ನೆಂಟರು ಅನ್ನೋಷ್ಟು ಫೀಲ್ ಕೊಟ್ಟರು. ಇವ್ರು ಯಾರು ಅಂತ ನಮಗೆ ಪರಿಚಯನೇ ಇಲ್ಲ, ಹೀಗೆ ಒಬ್ಬರು ಪರಿಚಯ ಮಾಡಿದ್ದು. ಅದು ತುಂಬ ಚೆನ್ನಾಗಿ ನಮಗೆ ನೋಡಿಕೊಂಡ್ರು, ಬಂದು ನಮಗೆ ಕಾರ್ ತನಕ ಕಳಿಸ್ಕೊಟ್ರು. ತುಂಬಾ ಖುಷಿ ಆಯಿತು. ಇವರಿಗೆ ಯಾವಾಗಲೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಹಾರೈಸ್ತಾ ನನ್ನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ನಿಮಗೆ ಏನಾದರೂ ಯೂಸ್ಫುಲ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಈ ವ್ಲಾಗ್ನ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನಷ್ಟು ಸೋಮಾರಿ ಯಾರೂ ಇಲ್ಲ ಅಂತ ನನಗೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಓಕೆ, ಟೇಕ್ ಕೇರ್, ಬಾಯ್.